ಸ್ವರಾಜ್ಯ ಪರಿಕಲ್ಪನೆ ಹುಟ್ಟುಹಾಕಿದ ಕೀರ್ತಿ ಛತ್ರಪತಿ ಶಿವಾಜಿಗೆ ಸಲ್ಲುತ್ತದೆ. ಶಾಸಕ ಟಿ. ರಘುಮೂರ್ತಿ. ಸ್ವರಾಜ್ಯ ಪರಿಕಲ್ಪನೆ ಹುಟ್ಟುಹಾಕಿದ ಕೀರ್ತಿ ಛತ್ರಪತಿ ಶಿವಾಜಿಯವರಿಗೆ ಸಲ್ಲುತ್ತದೆ ಎಂದು ಶಾಸಕ ಟಿ. ರಘುಮೂರ್ತಿ ಹೇಳಿದರು. ಇವರು ತಾಲೂಕು ಆಡಳಿತ, ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಸಹಯೋಗದಲ್ಲಿ ಬುಧವಾರ ಹಮ್ಮಿಕೊಂಡಿದ್ದ ಛತ್ರಪತಿ ಶಿವಾಜಿ ಜಯಂತಿ ಕಾರ್ಯಕ್ರಮದಲ್ಲಿ ಶಿವಾಜಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದರು. ಸ್ವಾಭಿಮಾನದ ಹೋರಾಟದಲ್ಲಿ ಮೊಘಲರಿಂದ ತನ್ನ ರಾಜ್ಯವನ್ನು ರಕ್ಷಣೆ ಮಾಡಿಕೊಂಡವರು, ಜಾತಿ, ಧರ್ಮ, ಸಮಾನತೆ ಕಾಪಾಡಿಕೊಂಡು ಸಾಮಾಜಿಕ ಆಡಳಿತ ಮಾಡಿರುವ ಶಿವಾಜಿಯವರ ಬದುಕಿನ ಆದರ್ಶ ಇತಿಹಾಸವಾಗಿ ಉಳಿದುಕೊಂಡಿದೆ ಎಂದರು. ತಹಶೀಲ್ದಾರ್ ರೆಹಾನ್ ಪಾಷಾ ಮಾತನಾಡಿ, ಮಧ್ಯಕಾಲದ ಆಡಳಿತದಲ್ಲಿ ಶಿವಾಜಿಯವರ ಸೈನ್ಯ ಸಜ್ಜು ಮತ್ತು ಸಾಮ್ರಾಜ್ಯ ವಿಸ್ತರಣೆ ಹೋರಾಟದಲ್ಲೂ ಸ್ವಾಭಿಮಾನವಾಗಿ ನಡೆದುಕೊಂಡವರು. ಶಿವಾಜಿಯವರ ಬದುಕಿನ ಆದರ್ಶವನ್ನು ಸಮಾಜದಲ್ಲಿ ಉಳಿಸಿಕೊಳ್ಳಬೇಕಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಜೈತುನ್ ಬಿ, ಉಪಾಧ್ಯಕ್ಷೆ ಸುಮಾ ಭರಮಯ್ಯ, ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ, ಸದಸ್ಯರಾದ ರಮೇಶ್ ಗೌಡ, ವೀರಭದ್ರಪ್ಪ, ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಗದ್ದಿಗೆ ತಿಪ್ಪೇಸ್ವಾಮಿ, ರಂಗಸ್ವಾಮಿ, ಪಾಪಣ್ಣ, ನಾರಾಯಣರಾವ್, ನಾಗರಾಜ್, ಶ್ರೀನಿವಾಸರಾವ್, ಅಬ್ಬಾಸ್ ಪವರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಮೌನೇಶ್ ಆಚಾರ್, NKS TV4, ಚಳ್ಳಕೆರೆ. ಎಲ್ಲ ಸಮಾಜ ಮಹಾರಾಜರ ಸಮಾಜ ಏನು ಚಳಿಕೆಯಲ್ಲಿ ಬಹಳಷ್ಟು ಕಮ್ಮಿಯನ್ನು ಕಾರ್ಯಕ್ರಮಕ್ಕೆ ಹೆಚ್ಚಿನದಾಗಿ ಭಾಗವಹಿಸಿ ಅವರು ಜಯಂತಿಗೆ ಕಳೆಯನ್ನು ತಂದುಕೊಟ್ಟಿದ್ದಾರೆ. ಹಾಗಾಗಿ ಐದು ಮಂದಿರವನ್ನು ಚರ್ಕೆರೆಗೆ ಬೇರೆ ಎಲ್ಲ ವಿಸ್ತಾರವಾಗಿ ಶಿವಾಜಿಯವರ ಎಲ್ಲ ಇತಿಹಾಸವನ್ನು ನಾನು ಬಹಳಷ್ಟು ಮಾತನಾಡಲಿಕ್ಕೆ ಹೋಗಲಿಲ್ಲ. ಯಾಕೆಂದರೆ ಅವರು 1930ರಲ್ಲಿ ನೆಲೆಸಿ ಅವರು 14ನೇ ವರ್ಷಕ್ಕೆ ನಿಮಗೆಲ್ಲ ಗೊತ್ತಿದೆ, ಸ್ವಾತಂತ್ರ್ಯ ಪೂರ್ವ ಅಂದರೆ ಸ್ವಾತಂತ್ರ್ಯ ಹೇಳಲು ಶಕ ನಾವು 2024 ಅದರಲ್ಲಿ ಸುಮಾರು 1,000 ವರ್ಷ ನಮ್ಮ ದೇಶದ ಮೇಲೆ ಬೇರೆ ಬೇರೆ ದೇಶದವರು ಬೇರೆಯವರೆಲ್ಲ ನಮಗೆ ದಾಳಿ ಮಾಡಿದ್ದಾರೆ. ಅಂಥ ಒಂದು ಸಂದರ್ಭದಲ್ಲಿ ಶಿವಾಜಿಯವರು ಜನ್ಮ ತಾಳಿ ಅವರು ದೇಶಕ್ಕೋಸ್ಕರ, ಸ್ವಾತಂತ್ರ್ಯಕ್ಕೋಸ್ಕರ, ಜೊತೆಗೆ ಆ ಸಂದರ್ಭದಲ್ಲಿ ಅವರು ಬದುಕಿದಂಥ ರೀತಿ. ಯಾಕೆಂದರೆ ನಾವು ಯಾರು 3 ವರ್ಷನೂ ಬಾಳ್ತೀವಿ, ಮತ್ತು ಆರೋಗ್ಯವಾಗಿ ಬೇರೆ ಬೇರೆ ರೀತಿ ಮಾಡ್ತೀವಿ. ಆದರೆ ನಾವು ಇದ್ದಂಥ ಸಂದರ್ಭದಲ್ಲಿ, ನಾವು ಬದುಕಿದಂಥ ಸಂದರ್ಭದಲ್ಲಿ ನಾವು ಇದ್ದಂಥ ವ್ಯವಸ್ಥೆಗಳನ್ನು ನಾವು ಯಾವ ರೀತಿಯಾಗಿ ಮಾಡಿದಂಥ. ಯಾಕೆಂದರೆ ಅವರು ಒಬ್ಬ ರಾಜ ಆಗಿ 1630ರಲ್ಲಿ ಹುಟ್ಟಿ 1674ರಲ್ಲಿ ಅವರು ಪಟ್ಟಾಭಿಷೇಕ ಮಾಡಿಕೊಂಡು 1680ರಲ್ಲಿ ಅವರು ಅಂದರೆ ಸುಮಾರು 50 ವರ್ಷಗಳ ಕಾಲ ಬದುಕಿ ಈ ಒಂದು ದೇಶಕ್ಕೆ, ಈ ಒಂದು ಪ್ರಪಂಚಕ್ಕೆ, ಅಂದರೆ ಒಬ್ಬ ರಾಜ ಅದನ್ನು ಯಾವ ರೀತಿಯಾಗಿರ್ಬೋದು. ಬಹುಶಃ ಅವರಿಗೆ ಅದೇ ಒಂದು ಸಂದರ್ಭದಲ್ಲಿ ತತ್ವ, ನಿಷ್ಠೆ, ಗುಣಕ್ಕೆ ಭಾಳಷ್ಟು ಬೆಲೆ ಕೊಡ್ತಾ ಇದ್ರು.